ಹಾಯ್ ವಿನೋದ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸುಮಾರು ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಇರುವಂತಹ ಒಂದೇ ಒಂದು ಸಬ್ಜೆಕ್ಟ್ ಈ ನಡುವೆ ಅಂತಂದ್ರೆ ಒನ್ ಆನ್ ಓನ್ಲಿ ದ ಬಿಲ್ಡ್ ಎನ್ವೈರನ್ಮೆಂಟ್. ಸೊ ಈ ಬಿಲ್ಡ್ ಎನ್ವೈರನ್ಮೆಂಟ್ ಸಬ್ಜೆಕ್ಟ್ ನ ಮಾಡ್ಲೇಬೇಕು ಸರ್, ಏನಾದ್ರು ಮಾಡಿ ನಮ್ಗೆ ಒಂದು ಮಾಡ್ಕೊಡಿ ಅನ್ನೋ ಒಂದು ಇಂಟೆನ್ಷನ್ ಕೇಳಿದ್ರು. ಅದಕ್ಕೋಸ್ಕರ ನಾನು ಇಂಟ್ರೆಸ್ಟ್ ತಗೊಂಡು ಇದನ್ನ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ನೋಡಿ, ಇಲ್ಲಿ ನಾನು ಇದನ್ನ ಕಂಪ್ಲೀಟ್ ಆಗಿ ಪಾಸಿಂಗ್ ಪ್ಯಾಕೇಜ್ ಅಂತೇನಿಲ್ಲ. ಇದನ್ನ ನೋಡಿದ್ರೆ ಆರಾಮಾಗಿ ನೀವು ಪಾಸ್ ಆಗ್ಬೋದು. ಸೊ ಒಂದೇನಪ್ಪಾ ಅಂದ್ರೆ ನೆನ್ಪಿಟ್ಕೊಬೇಕಾಗಿರುವಂತದ್ದು ಇದು ಯಾವ ಕ್ವಶನ್ಸ್ ನ ನೀವು ಅಟೆಂಡ್ ಮಾಡಬೇಕು ಅಂತ ಇಂಟೆನ್ಷನ್ ತೋರಿಸುತ್ತೆ. ನಿಮ್ಗೆ ಇನ್ನ ಡೆಪ್ತ್ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಸೊ ಇದು ನೆಕ್ಸ್ಟ್ ನಾನು ಕೋರ್ಸ್ ಅನ್ನ ನನ್ನ ಮೊಬೈಲ್ ಆಪ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಡಿಪೆಂಡಿಂಗ್ ಆನ್ ಯುವರ್ ವ್ಯೂಸ್, ಅಂದ್ರೆ ನೀವ್ ಯಾವ ರೀತಿಯಾಗಿ ಇದನ್ನ ತಗೋತೀರಾ ಅಂದ್ರೆ ಆ ಇದಕ್ಕೆ ಬೇಕಾಗಿರುವಂತಹ ಸ್ಟೂಡೆಂಟ್ಸ್ ನೋಡುವಂತವ್ರು ಇದ್ರೆ ಅದನ್ನ ಮಾಡ್ಬೋದು ಹೊರತು ಇಲ್ಲ ಅಂದ್ರೆ ನನ್ನ ಸಮಯನೂ ವ್ಯರ್ಥ, ನಿಮ್ಮ ಸಮಯನೂ ವ್ಯರ್ಥ ಆಗುತ್ತೆ. ಸೊ ಹಾಗಾಗಿ ಈಗ ವೆಲ್ಕಮ್ ಟು ದ ಚಾನಲ್ ಒನ್ಸ್ ಅಗೇನ್. ನೋಡಿ, ಈ ಬಿಲ್ಡ್ ಎನ್ವೈರನ್ಮೆಂಟ್ ಅನ್ನೋದು ನೀವು ನೋಡ್ತಾ ಇದ್ದಂಗೆ ಸೊ ಯು ಕ್ಯಾನ್ ಸಿ ಹಿಯರ್ ನಿಮ್ದು 20 ಸಿಇ 5480 ಏನ್ ಸಬ್ಜೆಕ್ಟ್ ಇದೆ ಅದ್ರ ಪ್ರಕಾರ ಇರುವಂತದ್ದು. ಸೊ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಿಸ್ ಒನ್, ಬಿಲ್ಡ್ ಎನ್ವೈರನ್ಮೆಂಟ್, ದಟ್ ಇಸ್ 20 ಸಿಇ 5480. ಇಲ್ಲಿ ನೋಡಬಹುದು ಮೇನ್ ಆಗಿ ಬರುವಂತಹ ಕ್ವಶನ್ಸ್ ನ ಒಂದಷ್ಟು ಕ್ವಶನ್ಸ್ ನಿಮ್ಗೆ ಹೇಳ್ತಾ ಬರ್ತಾ ಇದೀನಿ. ಕ್ಯಾಲ್ಕುಲೇಟ್ ದ ಫೋರ್ಕಾಸ್ಟೆಡ್ ಪಾಪ್ಯುಲೇಷನ್ ಫಾರ್ ದ ಇಯರ್ 2020 ಯೂಸಿಂಗ್ ದ ಅರ್ಥಮೆಟಿಕ್ ಇನ್ಕ್ರೀಸ್ ಮೆಥಡ್ ಬೇಸ್ಡ್ ಆನ್ ದ ಗಿವನ್ ಸೆನ್ಸಸ್ ಡೇಟಾ. ಇದು 10 ಮಾರ್ಕ್ಸ್ ಗೆ. ಯೂಶುವಲಿ ರೀಸೆಂಟ್ ಆಗಿ ನಾನು ಒಂದು ಪೇಪರ್ಸ್ ನ ನೋಡಿದಾಗ ಕೇಳ್ತಿರುವಂತ ಕ್ವಶನ್, ಇದೊಂದು ಕ್ವಶನ್ ಕಾಮನ್ ಆಗಿ ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ ಕೂಡ ಇದೆ. ಸೊ ಅಂದ್ರೆ ನೀವು ಇದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಗೊಂದು 10 ಮಾರ್ಕ್ಸ್ ಬರೋದು ನಿಮ್ಗೆ ಈಸಿ ಆಗುತ್ತೆ. ಸೊ ಇದು ಒಂದು ಒನ್ ಆಫ್ ದ ಕ್ವಶನ್ ಅಂತ ಹೇಳ್ಬೋದು. ಅರ್ಥಮೆಟಿಕ್ ಇನ್ಕ್ರೀಸ್ ಮೆಥಡ್ ಯಾಕಪ್ಪ ಅಂದ್ರೆ ಎ ಫೋರ್ಕಾಸ್ಟಿಂಗ್ ಮೆಥಡ್ ಅಸ್ಯೂಮಿಂಗ್ ಪಾಪ್ಯುಲೇಷನ್ ಗ್ರೋಸ್ ಎಟ್ ಎ ಕಾನ್ಸ್ಟೆಂಟ್ ಸ್ಟಡಿ ರೇಟ್ ಓವರ್ ಟೈಮ್, ಬೆಸ್ಟ್ ಯೂಸ್ ಫಾರ್ ಓಲ್ಡ್ ಎಸ್ಟಾಬ್ಲಿಷ್ ಸಿಟೀಸ್. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನು ಯೂಶುವಲಿ ಇರುವಂತದ್ದು, ಇಸ್ ಇಟ್ ಪಾಸಿಬಲ್ ಟು ಸ್ಟೋರ್ ರೈನ್ ವಾಟರ್? ಸೊ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಒಂದು ಕಾಮನ್ ಆಗಿರುವಂತಹ ಒಂದು ಕ್ವಶನ್ ಇರುತ್ತೆ. ಓಕೆನಾ? ಸೊ ಅದು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಸೊ ಸ್ಟೋರ್ ರೈನ್ ವಾಟರ್, ಜಸ್ಟಿಫೈ ವಿತ್ ದ ಇಂಪಾರ್ಟೆನ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ RWH ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಇಲ್ಲಿ ಬ್ರೀಫ್ ಆಗಿ ಕೊಟ್ಟಿದ್ದು. ನಾನು ಇನ್ ಡೆಪ್ತ್ ಬೇಕು ಅಂದ್ರೆ ನೀವು ನನಗೆ ಕಮೆಂಟ್ ಮಾಡೋದ್ರ ಮುಖಾಂತರ ನಾನು ನಿಮಗೆ ಕೋರ್ಸ್ ಮಾಡ್ಬೇಕೋ ಬೇಡವಾ, ಅಥವಾ ಮೊಬೈಲ್ ಆಪ್ ಅಲ್ಲಿ ನಿಮ್ಗೆ ರಿಕ್ವೈರ್ಮೆಂಟ್ ಇದೆಯೋ ಇಲ್ವೋ ಅಂತ ನಂಗೆ ಗೊತ್ತಾಗುತ್ತೆ. ಸೊ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಜೊತೆಲಿ ನಿಮ್ಮ ಕಮೆಂಟ್ಸ್ ನ ಮುಖಾಂತರ ನಾನು ಇದನ್ನ ಕೋರ್ಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀನಿ. ಓಕೆನಾ? ಸೊ ಹಾಗಾಗಿ ಎರಡನೇ ಕ್ವಶನ್ ಜಾಸ್ತಿ ಇಂಪಾರ್ಟೆನ್ಸ್ ಇರೋದು ಯಾವ್ದಪ್ಪ ಅಂದ್ರೆ ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಇರುವಂತ ಕ್ವಶನ್. ಇನ್ನು ನೆಕ್ಸ್ಟ್ ಒಂದು ಹೋಗೋದಾದ್ರೆ, ಇಫ್ ಯು ಹ್ಯಾವ್ ಎ ಸರ್ಟಿಫೈ ದ ಕ್ವಾಲಿಟಿ ಆಫ್ ವಾಟರ್ ಇನ್ ಯುವರ್ ಲೊಕ್ಯಾಲಿಟಿ, ನೀವೇನಾದ್ರೂ ನಿಮ್ಮ ಲೊಕ್ಯಾಲಿಟಿನಲ್ಲಿ ವಾಟರ್ ನ ಸರ್ಟಿಫೈ ಮಾಡಬೇಕು ಅಂದ್ರೆ ವಾಟ್ ಪ್ಯಾರಾಮೀಟರ್ಸ್ ವಿಲ್ ಯು ಕನ್ಸಿಡರ್? ಇದು ಒಂದು ಕಾಮನ್ ಆಗಿರುವಂತಹ ಕ್ವಶನ್. ಪ್ರತಿ ಪೇಪರ್ ನಾವು ನೋಡ್ತೀರಿ. ಒಂದು ಸಿಂಪಲ್ ಆಗಿ ಕೊಟ್ಟಿರುವಂತಹ ಆನ್ಸರ್ ನೋಡಬಹುದು. ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟ್ ಅಲ್ಲಿ ಕಲರ್, ಟೇಸ್ಟ್, ಓಡರ್, ಟೆಂಪರೇಚರ್, ಟರ್ಬಿಡಿಟಿ ಚೆಕ್ ಮಾಡ್ತೀರಿ. ಅದೇ ಇಲ್ಲಿ ನೋಡಿದ್ರೆ ಕೆಮಿಕಲ್ ಟೆಸ್ಟ್. ಸೊ ಇದು ಈ ತರ ನೀವು ಆನ್ಸರ್ ಬರೆಯಕ್ ಹೋಗ್ಬೇಡಿ. ಇದೊಂದು ಪ್ರೆಸೆಂಟೇಶನ್ ಗೋಸ್ಕರ ಮಾತ್ರ ಮಾಡಿರುವಂತದ್ದು. ಸೊ ಇದನ್ನ ನೀವು ಡೋಂಟ್ ಥಿಂಕ್ ದಟ್ ದೀಸ್ ಆರ್ ದ ಆನ್ಸರ್ಸ್. ಇದ್ರ ಒಳಗಿರುವಂತಹ ಮ್ಯಾಟರ್ ಬರೋದೇ ಖಂಡಿತ ಆನ್ಸರ್ ಇರುತ್ತೆ. ಜಸ್ಟ್ ಎಕ್ಸ್ಪ್ಲನೇಷನ್ ಗೆ ನೀವು ಆಮೇಲೆ ಈ ಪಿಲ್ಲರ್ 1, ಪಿಲ್ಲರ್ 2, ಪಿಲ್ಲರ್ 3 ಬರೆಯಕ್ ಹೋಗ್ಬಾರ್ದು. ಓಕೆನಾ? ಇದನ್ನ ಬರೆದ ಬೇಕಾದ್ರೆ ಮಾರ್ಕ್ಸ್ pH ವ್ಯಾಲ್ಯೂ, ಟೋಟಲ್ ಸಾಲಿಡ್ಸ್, ಹಾರ್ಡ್ನೆಸ್, ಫ್ಲೋ ರೇಟ್ಸ್, ಆಮೇಲೆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಆಫ್ ಸ್ಮಾಲ್ ಆರ್ಗಾನಿಸಮ್ಸ್, ಪ್ರೈಮರಿ ಟೆಸ್ಟ್, ಬಿ ಕೋಲಿಟೇಷನ್ ಅಂತ ಕರೀತೀವಿ. ಸೊ ಇವು ಸಾಮಾನ್ಯವಾಗಿರುವಂತದ್ದು. ಈ ಬಿ ಕೋಲಿಟೇಷನ್ ಏನಪ್ಪಾ ಅಂದ್ರೆ ಎ ಕ್ರೂಷಿಯಲ್ ಟೆಸ್ಟ್ ಟು ಚೆಕ್ ಫಾರ್ ಹಾರ್ಮ್ಫುಲ್ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ವಿಚ್ ಇಂಡಿಕೇಟ್ಸ್ ಕಂಟಾಮಿನೇಷನ್ ಫ್ರಮ್ ದ ಹ್ಯೂಮನ್ ಆರ್ ಅನಿಮಲ್ ಬೇಸ್ಡ್. ಅಂದ್ರೆ ಈ ಬಿ ಕೋಲಿಟೇಷನ್ ಅಂದ್ರೆ ನಿಮಗೆ ಒಂದು ಡೌಟ್ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದು ಏನು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಇದು ಕ್ವಶನ್ ನಂಬರ್ 3 ಕನ್ಸಿಡರ್ ಮಾಡಬೇಕಾಗಿರೋದು. ಇನ್ನು ಕ್ವಶನ್ ನಂಬರ್ 4 ಸಾಮಾನ್ಯವಾಗಿ ಎಲ್ಲ ಕ್ವಶನ್ ಬರುವಂತದ್ದು, ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ರಾ ವಾಟರ್ ಸ್ಟೋರೇಜ್ ಅಂಡ್ ಟ್ರೀಟೆಡ್ ವಾಟರ್ ಸ್ಟೋರೇಜ್. ಸೊ ಇದೊಂದು ಕ್ವಶನ್ ಕಾಮನ್ ಆಗಿ ಬಂದಿದೆ, ಒಂದು 5 ಮಾರ್ಕ್ಸ್ ಕ್ವಶನ್. ಅದು ಕೂಡ ನೀವು ನೋಡಬಹುದು. ಅದೇ ರೀತಿಯಾಗಿ ದ ವಾಟರ್ ಇಸ್ ಕನ್ವರ್ಡ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಐಡೆಂಟಿಫೈ ಅಂಡ್ ಎಕ್ಸ್ಪ್ಲೈನ್ ದ ಲಾಸಸ್ ಇನ್ ದ ಪೈಪ್ ಲೈನ್. ಇದು ಒಂದು ಇದೆಲ್ಲ ಆಲ್ಮೋಸ್ಟ್ ನೋಡಿ, ಒಂದು 2021 ಇಂದ ಹಿಡಿದು ಕ್ವಶನ್ ಪೇಪರ್ಸ್ ನ 2024 ವರೆಗೂ ಮಾಡುವಂತಹ ಕ್ವಶನ್ ಪೇಪರ್ 2025 ಕೂಡ ಕನ್ಸಿಡರ್ ಮಾಡಿದಿರಿ. ಸೊ ಇದರಲ್ಲಿ ನಾನು ನಿಮಗೋಸ್ಕರ ಮಾಡಿರುವಂತಹ ಆನ್ಸರ್ಸ್ಗಳು ಇಲ್ಲಿದ್ದಾವೆ. ಇದು ಬೇಕು ಅಂದ್ರೆ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ಖಂಡಿತ ನಾನು ಅದನ್ನ ಅಪ್ಲೋಡ್ ಮಾಡ್ಕೊಡ್ತೀನಿ. ಸೊ ವಾಟರ್ ಈಸ್ ಕನ್ವರ್ಡ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಐಡೆಂಟಿಫೈಡ್ ಎಕ್ಸ್ಪ್ಲೈನ್ ಲಾಸಸ್ ಇನ್ ಪೈಪ್ ಲೈನ್. ಸೊ ಲಾಸಸ್ ಯಾವ ತರ ಆಗುತ್ತೆ ನೋಡ್ತಿದ್ದೀರಾ? ಲೀಕೇಜಸ್, ಫ್ರಿಕ್ಷನ್, ಆಮೇಲೆ ಬೆಂಡ್ಸ್ ಅಂಡ್ ಇಂಟರ್ನಲ್ ಅಬ್ಸ್ಟ್ರಕ್ಷನ್ಸ್. ಅಲ್ಲಲ್ಲಿ ಈ ತರ ಬೆಂಡ್ ಆಗಿದಾಗ ನಮಗೆ ವಾಟರ್ದು ಪ್ರಾಬ್ಲಮ್ ಆಗುತ್ತೆ. ಕರೋಷನ್, ಸೊ ಒಳಗಡೆ ಒಂದು ಬೆಂಡ್ ಅಂಡ್ ಇಂಟರ್ನಲ್ ಅಬ್ಸ್ಟ್ರಾಕ್ಷನ್ಸ್, ಥೆಫ್ಟ್, ಆಥರೈಸ್ಡ್ ವಾಟರ್ ಕನೆಕ್ಷನ್ಸ್, ಯಾರಾದ್ರೂ ಒಳಗಡೆ ಸಪರೇಟ್ ಪೈಪ್ ಹಾಕೊಂಡಿರುವಂತದ್ದು ಇದ್ದಾಗ ಕೂಡ ಇದೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟ್, ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್: ಗಾರ್ಬೇಜ್, ಸಲೇಜ್, ಸೀವೇಜ್, ರೆಫ್ಯೂಸ್ ಅಂಡ್ ಸೆವರೇಜಸ್. ಸೊ ಇದು 10 ಮಾರ್ಕ್ಸ್ ಗೆ ಸಾಮಾನ್ಯವಾಗಿ ಕೇಳಿರುವಂತ ಕ್ವಶನ್. ರೆಫ್ಯೂಸ್
ಗಾರ್ಬೇಜ್, ಸಲೇಜ್, ಸೀವೇಜ್ ಅಂಡ್ ಸೆವರೇಜ್ ಅನ್ನೋಂಥದ್ದು. ಸೊ ನೀವು ನೋಡ್ಬೋದು ಇಲ್ಲಿ ಸುಮಾರು ಪಾಯಿಂಟ್ಸ್ ಅನ್ನ ಇದು ಕೊಟ್ಟಿದ್ದೀರಿ, ಇದನ್ನ ಇದು ಕೊಟ್ಟಿದ್ದೀರಿ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಓಕೆನಾ? ಇನ್ನ ರೈಟ್ ದ ಫ್ಲೋ ಡಯಾಗ್ರಾಮ್ ಆಫ್ ವೇರಿಯಸ್ ಸ್ಟೇಜಸ್ ಆಫ್ ಸೀವೇಜ್ ಟ್ರೀಟ್ಮೆಂಟ್. ಸೀವೇಜ್ ಟ್ರೀಟ್ಮೆಂಟ್ ನ ಈ ಒಂದು ವೇರಿಯಸ್ ಸ್ಟೇಜಸ್ ನ ಸುಮಾರು ಕ್ವಶನ್ ಪೇಪರ್ ಕೇಳಿದ್ದಾರೆ. ಪ್ರಿಲಿಮಿನರಿ ಟ್ರೀಟ್ಮೆಂಟ್, ಪ್ರೈಮರಿ ಟ್ರೀಟ್ಮೆಂಟ್, ಸೆಕೆಂಡರಿ, ಬಯಾಲಜಿಕಲಿ, ಟರ್ಷಿಯರಿ, ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್, ಇವೆಲ್ಲ ಕ್ವಶನ್ ನಂಬರ್ 7. ಅಂದ್ರೆ ನಾನು ಕೊಟ್ಟಿರುವಂತಹ ಕ್ವಶನ್ ನಂಬರ್ 7 ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಅಲ್ಲಿ ಹೇಳ್ತಾ ಇರುವಂತದ್ದು. ಸೊ ಇನ್ನ ಕ್ವಶನ್ ನಂಬರ್ 8 ಹೋಗೋಣ. ಎಕ್ಸ್ಪ್ಲೇನ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಸೆಪ್ಟಿಕ್ ಟ್ಯಾಂಕ್ ವಿತ್ ಎ ನೀಡ್ ಸ್ಕೆಚ್ ಡಯಾಗ್ರಾಮ್. ಇದು ಸಾಮಾನ್ಯವಾಗಿ ಸುಮಾರದಲ್ಲಿ ನಾವು ನೋಡ್ತೀವಿ. ಆ ಒಂದು ಸೆಪ್ಟಿಕ್ ಟ್ಯಾಂಕ್ ಬಗ್ಗೆ ಕೊಟ್ಟಿರುವಂತದ್ದು. ಸೊ ದಟ್ ಇಸ್ ಒನ್ ಥಿಂಗ್. ಇದರ ಡಯಾಗ್ರಾಮ್ ಕೂಡ ಕೊಟ್ಟಿದ್ದಾರೆ, ನೀವು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಪ್ರಪೋಸ್ ದ ಮುನ್ಸಿಪಲ್ ಸಾಲಿಡ್ ವೇಸ್ಟ್ 3R ಸ್ಟ್ರಾಟಜಿ. ಸೊ ಇದ್ರ ಬಗ್ಗೆ ಹೇಳಿ ಅಂತ. 3R ಸ್ಟ್ರಾಟಜಿ ಅಂದ್ರೆ ರೆಡ್ಯೂಸ್, ರೀಯೂಸ್, ರೀಸೈಕಲ್. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನ ನೀವು ಆನ್ಸರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದೇನು ಬೇಡ. ಇದು ಜಸ್ಟ್ ನಿಮಗೆ ಒಂದು ಐಡಿಯಾ, ಎಷ್ಟು ಕ್ವಶನ್ಸ್ ಓದ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಪಾಸ್ ಆಗ್ಬೋದು, ನೀವು ಪಾಸ್ ಆಗಕ್ ಮಾತ್ರ ಬೆನಿಫಿಟ್ ಆಗುವಂತದ್ದು. ಓಕೆನಾ? ಸೊ ವಾಟ್ ಇಸ್ ಲ್ಯಾಂಡ್ ಫಿಲ್ಲಿಂಗ್? ವಾಟ್ ಈಸ್ ಲ್ಯಾಂಡ್ ಫಿಲ್ಲಿಂಗ್? ಲಿಸ್ಟ್ ಇಟ್ಸ್ ನೆಸೆಸಿಟೀಸ್ ಅಂಡ್ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್. ಸೊ ಲ್ಯಾಂಡ್ ಫಿಲ್ಲಿಂಗ್ ಅಂದ್ರೆ ಏನು, ಅದು ಮತ್ತೆ ಇದರ ನೆಸೆಸಿಟೀಸ್ ಮತ್ತೆ ಪ್ರಾಬ್ಲಮ್ಸ್ ಏನೇನು ಅಂತ ಹೈಲೈಟ್ ಮಾಡ್ಬೇಕಾಗತ್ತೆ. ಇಲ್ಲ ನಾನು ಎರಡು ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ. ಇನ್ನ ಹೌ ಡಸ್ ಕ್ಯಾಡಾ, ಇದಂತೂ ಪ್ರತಿ ಕ್ವಶನ್ ಪೇಪರ್ ಅಲ್ಲೂ ಇದೆ. ಹೌ ಡಸ್ ಕ್ಯಾಡಾ ಸಾಫ್ಟ್ವೇರ್ ಪ್ರೊವೈಡ್ ಎ ಕಾಸ್ಟ್ ಸೇವಿಂಗ್ ಇನ್ ವಾಟರ್ ಟ್ರೀಟ್ಮೆಂಟ್, ದಟ್ ಇಸ್ ಫಾರ್ 10 minutes. ಸೊ ಸ್ಕ್ಯಾಡಾ ಬಗ್ಗೆ ನೀವು ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಬೇಕು. ರೆಡ್ಯೂಸ್ ಸ್ಟಾಪ್ ಟೈಮ್, ಆಪ್ಟಿಮೈಸಸ್ ಕೆಮಿಕಲ್ಸ್, ಲೋಯರ್ ಎನರ್ಜಿ ಕಾಸ್ಟ್, ಪ್ರಿಡಿಕ್ಟಿವ್ ಮೇಂಟೆನೆನ್ಸ್. ರಿಮೋಟ್ ಮಾನಿಟರಿಂಗ್ ಮೀನ್ಸ್ ಫೀವರ್ ಮ್ಯಾನ್ಯುವಲ್ ಇನ್ಸ್ಪೆಕ್ಷನ್ಸ್ ಅಂಡ್ ಫಿಸಿಕಲ್ ರೌಂಡ್ಸ್ ಆಗಿರುತ್ತೆ. ಆಪ್ಟಿಮೈಸ್ ಕೆಮಿಕಲ್ಸ್ ಅಂದ್ರೆ ಪ್ರಿಸೈಸ್, ಆಟೋಮೇಟೆಡ್ ಡೋಸಿಂಗ್, ಪ್ರಿವೆಂಟ್ಸ್ ದ ಕಾಸ್ಟ್ಲಿ ಓವರ್ ಯೂಸ್ ಆಫ್ ಟ್ರೀಟ್ಮೆಂಟ್ ಕೆಮಿಕಲ್ಸ್ ಇರುತ್ತೆ. ಇನ್ನ ಲೋಯರ್ ಎನರ್ಜಿ ಕಾಸ್ಟ್ ಸ್ಮಾರ್ಟ್ ಪಂಪ್ಸ್ ಬೇಸ್ಡ್ ಆನ್ ರಿಯಲ್ ಟೈಮ್ ಫ್ಲೋ ಡೇಟಾ, ರಿಡ್ಯೂಸಿಂಗ್ ದ ವೇಸ್ಟೇಜಸ್. ಇವೆಲ್ಲ ನಿಮಗೆ ಸಾಮಾನ್ಯವಾಗಿ ಕಾಣಿಸುವಂತದ್ದು. ಇನ್ನ ನೀವು ನೋಡಬಹುದು ದ ವೆರಿ ಇಂಪಾರ್ಟೆಂಟ್ ಪ್ರಿಡಿಕ್ಟಿವ್ ಮೇಂಟೆನೆನ್ಸ್ ಬಗ್ಗೆ. ಈ ಸ್ಕ್ಯಾಡಾ ಅಂತಂದ್ರೆ ಪ್ರತಿಯೊಂದು ಕಾನ್ಸೆಪ್ಟ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ಕ್ಯಾಡಾ ಬಗ್ಗೆ. ಓಕೆನಾ? ಆಟೋಮೇಷನ್ ರೋಬೋಟಿಕ್ಸ್ ಬಗ್ಗೆ ಮಾಡಿದ್ದೀನಿ, ಸುಮಾರು ಕಾನ್ಸೆಪ್ಟ್ ಅಲ್ಲಿ ಬಂದಿದೆ. ಇನ್ನು ನೆಕ್ಸ್ಟ್ ಇದು ನೀವು ನೋಡಿದಾಗೆ ಫೈನಲ್ ಆಗಿ ಯಾವ್ದ್ರ ಬಗ್ಗೆ ನೀವು ಒಂದು ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಸೊ ದಿಸ್ ಇಸ್ ಅಬೌಟ್ ವಾಟ್ ಒನ್ ಆಫ್ ದ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್. ಇನ್ನ ಹೆಚ್ಚಿನ ಕ್ವಶನ್ಸ್ ಬೇಕು ಅಂದ್ರೆ ನೀವು ಮಾಡುವಂತಹ ಕಮೆಂಟ್ಸ್, ನೀವು ಮಾಡುವಂತಹ ಸಬ್ಸ್ಕ್ರೈಬ್, ನೀವು ಮಾಡುವಂತಹ ಶೇರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ನಿಮ್ಗೆ ಇದ್ರದ್ದು ಸಪರೇಟ್ ಆಗಿರುವಂತಹ ಸರ್ ನನಗೆ ಕ್ವಶನ್ಸ್ ವಿತ್ ಆನ್ಸರ್ಸ್ ಕೊಡಿ ಅಂದ್ರೆ ನಾನು ಖಂಡಿತ ಮಾಡ್ತೀನಿ. ಸೊ ಇರುವಂತಹ ಒಂದು ಐ ಥಿಂಕ್ ನವೀನ್ ಅಥವಾ ನಾನು ನಂಬರ್ ಸೇವ್ ಮಾಡ್ಕೊಳಕ್ಕಾಗಿಲ್ಲ. ಒನ್ ಆಫ್ ದಿ ಚಾಮರಾಜನಗರ ಸ್ಟೂಡೆಂಟ್ ನನಗೆ ಕಾಲ್ ಮಾಡಿ ಕೇಳಿದ್ರು ಸರಿ ಅಂತ ಹೇಳ್ಬಿಟ್ಟು, ನಾನು ಸ್ವಲ್ಪ ಬಿಸಿ ಶೆಡ್ಯೂಲ್ ಅಲ್ಲಿ ಇದನ್ನ ಮಾಡ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯುಟಿಲೈಸ್ ಆಯ್ತು ಅಂದ್ರೆ, ಇಷ್ಟ ಆಯ್ತು ಅಂದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.